ಹಾಯ್ ಫ್ರೆಂಡ್ಸ್, ನಾವೀಗ ರೈಲ್ವೆ ಸ್ಟೇಷನ್ದಾಗ ಅದೀವಿ. ಸೀಟ್ ಖಾಲಿ ಇಲ್ರಿ ತಂದ್ರೆ ಇರ್ಲಿ, ಬಟ್ ಹೆಂಗ್ ಬೇಕಂದ್ರೆ ನಾವು ಆರಾಮ್ ಮಕ್ಕೊಂಡು ಹೋಗ್ಬೇಕಂತ ಪ್ಲಾನ್ ಐತಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಈಗ ನಾವು ಸಕಲೇಶ್ಪುರದಾಗ ಅದೀವಿ. ಏನಪ್ಪ ಅಂತಂದ್ರೆ ಬೈಕ್ ಸಿಗಲಿಲ್ಲ ರೆಂಟಿಗೆ, ಹಾಗಾಗಿ ಆಟೋ ಮಾಡ್ಕೊಂಡು ಹೊಂಟೀವಿ. ಆಟೋ ತೊಗೊಂಡು ಅಪ್ಪೆ ತೊಗೊಂಡು ಆರಾಮ್ ಬೆಚ್ಚಗೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಮಳಿನೂ ಭಾಳ ಐತಿ, ಮಸ್ತ್ ವೆದರ್ ಐತಿ, ಸಿಕ್ಕಾಪಟ್ಟೆ ವೆದರ್ ಐತಿ. ಅಲ್ಲಿ ಹೋಗಿ ಮತ್ತೆ ಕಂಟಿನ್ಯೂ ತೋರಿಸ್ತೀನಿ ಎಲ್ಲಿ ಹೊಂಟೀವಿ, ಏನು ಮಾಡತ್ತೀವಿ ಅಂತಂದು ಹೇಳಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಏನು ಖುಷಿ ವಿಷಯ ಏನಪ್ಪ ಅಂತಂದ್ರೆ ಭಾಳ ಅಂದ್ರೆ ಭಾಳ ಥಂಡಿ ಐತಿ, ಮಸ್ತ್ ಐತಿ. ಕ್ಲೈಮೇಟ್ ಅಂತೂ ಭಾರಿ ಏಕ್ ನಂಬರ್ ಐತಿ ಖರೆ. ಹಿಂಗೆ ಇಲ್ಲಿ ಬರ್ತೀವಿ, ಇಲ್ಲಿ ಹಿಂಗೆ ಹೋಗ್ತೀವಿ ಅಂತಂದು ನಮ್ದು ಪ್ಲ್ಯಾನೇ ಇರಲಿಲ್ಲ. ಮಸ್ತ್ ಐತಿ ನೋಡ್ರಿ. ಹಿಂಗೆ ಇಷ್ಟು ಜಂಗಲ್ದಾಗ ಹೊಂಟೀವಿ, ಹಿಂಗೆ ಸ್ಟಪ್ ಐತಿ ಹಿಂಗೆ ನೋಡ್ರಿ. ಅದು ಇದೆಲ್ಲಿ, ಇದು ಯಾವ ಪ್ಲೇಸ್ ಅಂದ್ರೆ ಬೆಟ್ಟದ ಭೈರೇಶ್ವರ ಅಂತಂದು ಹೇಳಿ ಟೆಂಪಲ್. ಇದು ಎಂಟ್ರೆನ್ಸ್. ಇದು ಬಗ कितना सुंदर जंगल है ये। इतनी सुंदर जगह कहाँ से ढूंढ लिया। एकदम हेवनली एटमॉस्फेयर। अरे चिन्नम सर, वो तो मैंने इंटरनेट से चेक करके निकाला। दिन रात मेहनत के बाद ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ ತಿನ್ನ ಪದ್ದಸರಿ ತಿನ್ನಪ್ಪ. ಈಗ ಮಳ್ಯಾಗ ಭಾಳ ತೋರ್ಸ್ಕೊಂಡು ರೊಕ್ಕ ಇದ್ದಾವ ನೀವು ಮಾಡ್ತಿಪ್ಪ, ಇನ್ಕಮ್ ಭಾಳ ಐತಿ ನೀನು. ಈಗ ನಾವು ಹೋಗ್ತಾ ಇರೋದು ಜಡ್ ಪಾಯಿಂಟ್ ಅಂತ. ನಂಗೆ ಗೊತ್ತಿಲ್ಲ ಯಾವುದಂತೇಳಿ, ಫಸ್ಟ್ ಟೈಮ್ ನಾನು ನೋಡ್ತಿರೋದು. ನಿಮಗೂ ತೋರಿಸ್ತೀನಿ ಬರ್ರಿ. ನಾ ಸಕಲೇಶ್ಪುರಕ್ಕೆ ಟ್ರಿಪ್ ಬರೋದು ಫಸ್ಟ್ ಟೈಮ್. ಇದು ಲಾಸ್ಟ್ ಪಾಯಿಂಟ್ ಮುಗೀತು ನಮ್ಮದು. ಇವತ್ತಿಗೆ ಟ್ರಿಪ್ ಮುಕ್ತಾಯ ಆಗುತ್ತೆ. ಮುಂದೆ ಏನಾಯ್ತು ನೋಡಿ. ಇಲ್ಲಿಂದ ಟೋಟಲ್ 250 ಮೆಟ್ಲು ಹತ್ತಿ ಹೋಗಬೇಕು. ಇವರ ನಮ್ಮ ಸುನಿಲ್ ಅಣ್ಣ, ನಾವು ಇಬ್ಬರು ಬಂದೇವೆ ಟ್ರಿಪ್ಪಿಗೆ. ಇಲ್ಲಿ ಸಕಲೇಶ್ಪುರಕ್ಕೆ ಹೋಗೋದು ನನಗೂ ಗೊತ್ತಿದ್ದಿಲ್ಲ, ಅವನಿಗೂ ಗೊತ್ತಿದ್ದಿಲ್ಲ. ಸಡನ್ಲಿ ಪ್ಲ್ಯಾನ್ ಆಯ್ತು, ಹಂಗಾಗಿ ಬಂದೇವಿ. ಪ್ಲೇಸ್ ಅಂತೂ ಮಸ್ತ್ ಅದಾವ. ಇನ್ನೊಮ್ಮೆ ಬರ್ಬೇಕಂತ ಭಾಳ ಅನಿಸ್ಬಿಡ್ತೈತಿ, ಬೋರ್ ಆಗಲ್ಲ. ಪ್ಲೇಸ್ ಮಾತ್ರ ಅನಾಹುತೈತಿ. ಬಂದ್ರೆ ಮಳ್ಳಿ ಟೈಮ್ದಾಗ ಬರಬೇಕಿಲ್ಲಿ ನೋಡ್ರಿ. ಜೀವನದಲ್ಲಿ ಬೇಕಾಗಿದ್ದನ್ನು ಪಡೆಯೋದಕ್ಕೆ ಕೆಲವೊಮ್ಮೆ ಕೈ ಮುಗಿದು ಬೇಡಬೇಕಾಗ್ತದೆ.